ನಮಸ್ಕಾರ ಎನ್ಆರ್ ಪ್ರಾಪರ್ಟೀಸ್ ಎಲ್ಲ ವೀಕ್ಷಕರಿಗೂ ನೀವೆಲ್ಲರೂ ಮಾಲ್ ಆಫ್ ಏಷ್ಯಾ ಬಗ್ಗೆ ಕೇಳಿರ್ತೀರಾ. ಬಟ್ ಅದರ ಹತ್ತಿರದಲ್ಲಿ ನಿಮಗೆ ಒಂದು ಸುಂದರವಾದ ಪ್ರಾಪರ್ಟಿನ ನಾವು ತೋರ್ಸಕ್ಕೆ ಬಂದಿದ್ದೀವಿ. ಸೊ ಈ ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು ಜಕ್ಕೂರ್ ಹತ್ರ ಇರೋದು. ಸೊ ಅರ್ಕವತಿ 7th ಬ್ಲಾಕ್. ಈ ಪ್ರಾಪರ್ಟಿ ಡೈಮೆನ್ಷನ್ ಬಂದ್ಬಿಟ್ಟು 20/30 ಆ್ಯಂಡ್ ಪ್ರಾಪರ್ಟಿ ಫೇಸಿಂಗ್ ಬಂದ್ಬಿಟ್ಟು ವೆಸ್ಟ್ ಫೇಸಿಂಗ್ ಆಗಿರುತ್ತೆ. ಸೊ ಬನ್ನಿ ಈ ಪ್ರಾಪರ್ಟಿನ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ಸೊ ಎಂಟರ್ ಆದ ತಕ್ಷಣ ಗ್ರೌಂಡ್ ಫ್ಲೋರಲ್ಲಿ ಒಂದು ಪಾರ್ಕಿಂಗ್ ಲಾಟ್ ಇದೆ. ಸೊ ಫುಲ್ಲಿ ಪಾರ್ಕಿಂಗ್ ಲಾಟ್ಗೆ ಅಂತ ಇಲ್ಲಿ ಇವರು ಡೆಡಿಕೇಟ್ ಮಾಡಿದ್ದಾರೆ. ಅದ್ರ ಜೊತೆ ಒಂದು ಕಾಮನ್ ವಾಶ್ರೂಮ್ ಕೂಡ ಇಲ್ಲಿ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಸ್ಲೈಡಿಂಗ್ ಗೇಟ್. ಸೊ ಇಲ್ಲಿ ಪಕ್ಕದಲ್ಲಿ ಮೀಟರ್ ಬೋರ್ಡ್ ಇದೆ. ಆ್ಯಂಡ್ ಇಲ್ಲಿ ಕೆಳಗೆಲ್ಲಿ ನೋಡ್ತಿದ್ದೀರಲ್ಲ, ಇದು ಬಂದ್ಬಿಟ್ಟು ಬೋರ್ವೆಲ್. ಸೊ ಬೋರ್ವೆಲ್ ಕನೆಕ್ಷನ್ ಇದೆ. ವಾಟರ್ಗೆ ಯಾವುದೇ ಆದಂಥ ಪ್ರಾಬ್ಲಮ್ ಇಲ್ಲ ಇಲ್ಲಿ. ಸೊ ಇದು ಬಂದ್ಬಿಟ್ಟು ಕಾಮನ್ ಬಾತ್ರೂಮ್. ಸೊ ಇಲ್ಲಿ ಸಂಪ್ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದೇನು ವಿಶೇಷ ಅಂತ ಅಂದರೆ, ಇಲ್ಲೇ ಸಿಲಿಂಡರ್ನ ಇಟ್ಬಿಟ್ಟು ಡೈರೆಕ್ಟ್ ನೀವು ಕಿಚನ್ಗೆ ಲಿಂಕ್ ಮಾಡ್ಕೋಬೋದು. ಸೊ ಮೇಲೆ ತೊಗೊಂಡು ಇಟ್ಕೊಂಡು ಅಂಥದ್ದೆಲ್ಲ ಏನು ತೊಂದರೆ ಇಲ್ಲ ಇಲ್ಲಿ. ಸೊ ಪಾರ್ಕಿಂಗ್ ಲಾಟ್ನ ನೋಡಿದ್ವಿ ಗ್ರೌಂಡ್ ಫ್ಲೋರಲ್ಲಿ. ಬನ್ನಿ ಈಗ ಫಸ್ಟ್ ಫ್ಲೋರ್ ಕೂಡ ನೋಡ್ಕೊಂಡು ಬರೋಣ. ಸೊ ಸ್ಟೇರ್ ಕೇಸ್ ಎಲ್ಲ ನೋಡ್ತಿದ್ದೀರಲ್ಲ, ಫ್ಲೋರಿಂಗ್ ಇದೆಲ್ಲ ಗ್ರಾನೈಟ್ ಇಂದ ಮಾಡಿದ್ದಾರೆ. ಆ್ಯಂಡ್ ಸೈಡಲ್ಲಿ ಇಲ್ಲಿ SS ರೈಲಿಂಗ್ಸ್ ಬರುತ್ತೆ. ಸೊ ಫಸ್ಟ್ ಫ್ಲೋರ್ ಎಂಟ್ರೆನ್ಸ್ ಹತ್ರ ಇದ್ದೀವಿ. ಪ್ರಾಪರ್ಟಿ ಬಂದ್ಬಿಟ್ಟು ವೆಸ್ಟ್ ಫೇಸಿಂಗ್ ಆಗಿರುತ್ತೆ. ಆ್ಯಂಡ್ ಈ ಡೋರ್ ಬಂದ್ಬಿಟ್ಟು ಮೇನ್ ಡೋರ್ ನಾರ್ತ್ ಫೇಸಿಂಗ್ ಆಗಿದೆ. ಸೊ ಬನ್ನಿ ಮನೇನ ನೋಡೋಣ. ಸೊ ಎಂಟರ್ ಆದ ತಕ್ಷಣ ಒಂದು ಸ್ಪೇಷಿಯಸ್ ಆಗಿರೋ ಹಾಲ್ ಸಿಗುತ್ತೆ. ಸೊ 20/30 ಇಷ್ಟೊಂದು ಸ್ಪೇಷಿಯಸ್ ಆಗಿರೋ ಹಾಲ್ನ ಇವರು ನಿಮಗೆ ಕೊಡ್ತಿದ್ದಾರೆ. ಸೊ ಹಾಲ್ ಪಕ್ಕದಲ್ಲಿ ಒಂದು ಕಿಚನ್ ಇದೆ. ಸೊ ಮಾಡರ್ನ್ ಕಿಚನ್ ಇದೆ, ಸಾಕಷ್ಟು ಕಬರ್ಡ್ಸ್ ಇದೆ. ಆ್ಯಂಡ್ ಇಲ್ಲಿ ಮೇಲೆ ಚಿಮ್ನಿಗೆ ಆಕ್ಸೆಸ್ ಕೂಡ ಸಿಗುತ್ತೆ. ಚಿಮ್ನಿಗೆ ಸೊ ಇಲ್ಲಿ ಪಕ್ಕದಲ್ಲಿ ಒಂದು ಯುಟಿಲಿಟಿಗೆ ಅಂತ ಹೇಳಿ ಸ್ಪೇಸ್ ಇದೆ. ಸೊ ಇದ್ರ ಪಕ್ಕದಲ್ಲಿ ಒಂದು ಕಾಮನ್ ಬಾತ್ರೂಮ್ ಕೂಡ ಇದೆ. ಸೊ ಇಲ್ಲಿ ಪಕ್ಕದಲ್ಲಿ ಬಂದರೆ ಒಂದು ಪ್ಯಾಸೇಜ್ ಇದೆ. 1.5 feet ಇದೆ. ಸೊ ವೆಂಟಿಲೇಷನ್ಗೆ, ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಮನೆಗೆ ಬರಲಿ ಅಂತ ಹೇಳಿ ಈ ಪ್ಯಾಸೇಜ್ನ ಇವರು ನಿಮಗೆ ಕೊಡ್ತಿದ್ದಾರೆ. ಸೊ ಅದ್ರ ಪಕ್ಕದಲ್ಲಿ ಇಲ್ಲಿ ಪೂಜಾ ರೂಮ್ ಇದೆ. ಸೊ ಡೋರ್ನ ನಿಮಗೆ ಬೇಕಾದಂಗೆ ಕಸ್ಟಮೈಸ್ ಮಾಡಿಕೊಂಡು ನೀವಿಲ್ಲಿ ಫಿಕ್ಸ್ ಮಾಡ್ಕೋಬೋದು. ಸೊ ಹಾಲ್ನ ನೋಡಿದ್ದೀವಿ, ಇಂಟೀರಿಯರ್ಸು ಎಲ್ಲ ಆಗಿದೆ. ಆ್ಯಂಡ್ ಸ್ವಿಚ್ ಬೋರ್ಡ್ಸ್ ಎಲ್ಲ ತುಂಬ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಇವರು ಯೂಸ್ ಮಾಡಿದ್ದಾರೆ. ಆ್ಯಂಡ್ ಹಾಲ್ ಫ್ಲೋರಿಂಗ್ ಕೂಡ ಇವರು ಪೂರ್ತಿಯಾಗಿ ಗ್ರಾನೈಟಿಂದನೇ ಮಾಡಿದ್ದಾರೆ. ಇಲ್ಲಿ ಹಾಲ್ ಪಕ್ಕದಲ್ಲಿ ನೋಡ್ತಿದ್ದೀರಲ್ಲ, ಎಷ್ಟೊಂದು ದೊಡ್ಡ ವಿಂಡೋ ಇದೆ. ಸೊ ಬೆಳಕು ತುಂಬ ಚೆನ್ನಾಗಿ ಬರ್ತಿದೆ ಈ ಮನೇಲಿ. ಸೊ ಫಸ್ಟ್ ಫ್ಲೋರ್ ನೋಡಾಯ್ತು, ಬನ್ನಿ ಸೆಕೆಂಡ್ ಫ್ಲೋರ್ ಕೂಡ ನೋಡೋಣ. ಸೊ ಸೆಕೆಂಡ್ ಫ್ಲೋರ್ ಹೋಗ್ತಾ ಹೋಗ್ತಾ ಮೇಲೆ ಇಲ್ಲಿ ಒಂದು ಸ್ಪೇಷಿಯಸ್ ಆಗಿರೋ ಒಂದು ಸ್ಟೋರೇಜ್ಗೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಫ್ಲೋರ್ ಎಂಟರ್ ಆದ ತಕ್ಷಣ ಇಲ್ಲಿ ನಮಗೆ 2 ಬೆಡ್ರೂಮ್ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಬೆಡ್ರೂಮ್. ಸೊ ಬೆಡ್ರೂಮ್ ಕೂಡ ತುಂಬ ಚೆನ್ನಾಗಿದೆ. ಕೆಳಗಡೆ ಫ್ಲೋರಿಂಗ್ ಎಲ್ಲ ಇವರು ವೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಡ್ರೆಸ್ಸಿಂಗ್ ಮಿರರ್. ಸೊ ಕಸ್ಟಮೈಸ್ ಮಾಡ್ಕೋಬೋದು ಅದನ್ನು ಕೂಡ. ಸೊ ಇದು ಬಂದ್ಬಿಟ್ಟು ಕಬರ್ಡ್ಸ್.
ಕಾಟ್ ಕೂಡ ಆಲ್ರೆಡಿ ಬೆಡ್ರೂಮಲ್ಲಿ ಫಿಕ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ಎಲ್ಲ ಬೆಡ್ರೂಮ್ಗೂ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ ಈ ಮನೇಲಿ. ಸೊ ಅಲ್ಲಿ ಒಂದು ಸಿಂಕ್ ಅಥವಾ ಬೇಸಿನ್ ಬರುತ್ತೆ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಅಥವಾ ಸೆರಾದು ಬರುತ್ತೆ. ಸೊ ಒಂದು ಬೆಡ್ರೂಮ್ನ ನೋಡಿದ್ವಿ, ಬನ್ನಿ ಸೆಕೆಂಡ್ ಬೆಡ್ರೂಮ್ ಕೂಡ ನೋಡ್ಕೊಂಡು ಬರೋಣ. ಸೊ ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್. ಸೊ ಇಲ್ಲಿ ಕೂಡ ಒಂದು ಕಾಟ್ ಇದೆ ಆ್ಯಂಡ್ ಸಾಕಷ್ಟು ಕಬರ್ಡ್ಸ್ ಮತ್ತು ಸ್ಟೋರೇಜ್ ಯೂನಿಟ್ಸ್ ಎಲ್ಲ ಇದೆ. ಸೊ 2 ಸೈಡ್ ಕಬರ್ಡ್ ಕೊಟ್ಟಿದ್ದಾರೆ, ಹಾಗಾಗಿ ತುಂಬ ಸ್ಪೇಸ್ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು TV ಯೂನಿಟ್. ಸೊ ಇದು ಬಂದ್ಬಿಟ್ಟು ಬಾಲ್ಕನಿ. ತುಂಬ ಚೆನ್ನಾಗಿರೋ ವ್ಯೂ ಇದೆ ಇಲ್ಲಿ ಬಾಲ್ಕನಿಯಿಂದ. ಸೊ ಇಲ್ಲಿ ಮುಂದೆ SS ರೈಲಿಂಗ್ಸ್ ಇದೆ, ಅದರ ಜೊತೆಗೆ ಟಫ್ ಅಂಡ್ ಗ್ಲಾಸ್ ಇದೆ. ಸೊ ಕೆಳಗೆಲ್ಲ ಆಂಟಿಸ್ಕಿಟ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಈ ಮಾಸ್ಟರ್ ಬೆಡ್ರೂಮಲ್ಲಿ ಒಂಥರ ವುಡನ್ ಟಚ್ ಇರೋ ಒಂದು ಫ್ಲೋರಿಂಗ್ನ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಅಟ್ಯಾಚ್ಡ್ ಬಾತ್ರೂಮ್. ಸೊ ಸೆಕೆಂಡ್ ಫ್ಲೋರ್ನ ಕೂಡ ನೋಡ್ಬಿಟ್ವಿ, ಬನ್ನಿ ಥರ್ಡ್ ಫ್ಲೋರ್ ಕೂಡ ನೋಡ್ಕೊಂಡು ಬರೋಣ. ಸೊ ಇಲ್ಲಿ ಮುಂದೆ ಒಂಥರ ಸ್ಕೈಲೈಟ್ ಬರಲಿ ಅಂತ ಹೇಳಿ, ನ್ಯಾಚುರಲ್ ಲೈಟ್ ಬರಲಿ ಅಂತ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಮೇಲೆ ಗ್ಲಾಸಸ್ ಕೂಡ ಇನ್ನೂ ಬರುತ್ತೆ. ಸೊ ಥರ್ಡ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಬರುತ್ತೆ ಆ್ಯಂಡ್ ಅದ್ರ ಜೊತೆಗೆ ಒಂದು ಟೆರೆಸ್ ಕೂಡ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಥರ್ಡ್ ಫ್ಲೋರ್ನ ಬೆಡ್ರೂಮ್. ಸೊ ಅಲ್ಲಿ ಪಕ್ಕದಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ ಆ್ಯಂಡ್ ಇಲ್ಲಿ ಕೂಡ ಸಾಕಷ್ಟು ಕಬರ್ಡ್ಸ್ ಇದೆ. 2 ಸೈಡ್ ಕಬರ್ಡ್ಸ್ ಇದೆ ಈ ಬೆಡ್ರೂಮಲ್ಲಿ ಕೂಡ. ಸೊ ಸ್ಪೇಸ್ ತುಂಬ ಇದೆ ಸ್ಟೋರ್ ಮಾಡೋಕ್ಕೆ ಅಂತ. ಪಕ್ಕದಲ್ಲಿ ವಿಂಡೋ ಇದೆ. ಸೊ ಈ ಬೆಡ್ರೂಮ್ಗೂ ಕೂಡ ಒಂದು ಬಾಲ್ಕನಿ ವ್ಯೂ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಟೆರೆಸ್. ಸೊ ಇಲ್ಲಿ ಬಟ್ಟೆನೆಲ್ಲ ಒಣಗಾಕಕ್ಕೆ ಅಂತ ಹೇಳಿ ಒಂದು ಸ್ಪೇಸ್ನ ಇವರು ನಿಮಗೆ ಪ್ರೊವೈಡ್ ಮಾಡ್ತಿದ್ದಾರೆ. ಕೆಳಗೆಲ್ಲ ನೋಡ್ತಿದ್ದೀರಲ್ಲ ಟೈಲ್ಸ್, ಇದು ಕೂಲಿಂಗ್ ಟೈಲ್ಸ್, ಮಂಗಳೂರು ಟೈಲ್ಸ್ ಅಂತ ಹೇಳ್ತಾರಲ್ಲ ಆ ಥರ ಟೈಲ್ಸ್ ಇದು. ಸೊ ಇದು ಬಂದ್ಬಿಟ್ಟು ವಾಷಿಂಗ್ ಮಷೀನ್ನ ಸೆಟಪ್ ಮಾಡೋಕ್ಕೆ ಅಂತ ಹೇಳಿ ಒಂದು ಸ್ಪೇಸ್ನ ಕೊಟ್ಟಿದ್ದಾರೆ. ಅಲ್ಲಿ ಮೇಲೆ ಒಂದು ಓವರ್ ಹೆಡ್ ಟ್ಯಾಂಕ್ ಬರುತ್ತೆ. ಓವರ್ ಹೆಡ್ ಟ್ಯಾಂಕ್ ಜೊತೆ ಒಂದು ಟೆರೆಸ್ಗೆ ವ್ಯೂ ಕೂಡ ಇಲ್ಲಿ ಆಕ್ಸೆಸ್ ಸಿಗುತ್ತೆ ನಿಮಗೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಇವತ್ತು ನಾವು ನಿಮಗೆ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಡ್ಯೂಪ್ಲೆಕ್ಸ್ ಮನೆನ ತೋರಿಸ್ಕೊಟ್ಟಿದ್ದೀವಿ. ಸೊ ಈ ಪ್ರಾಪರ್ಟಿ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಜಕ್ಕೂರ್ ಹತ್ರ ಇದೆ, ಅರ್ಕವತಿ ಲೇಔಟ್ 7th ಬ್ಲಾಕಲ್ಲಿರೋದು. ಸೊ IT ಕಂಪ್ನೀಸಲ್ಲೆಲ್ಲ ಕೆಲಸ ಮಾಡೋರಿಗೆ ಇಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ತುಂಬ ಹತ್ತಿರ ಇದೆ ಆ್ಯಂಡ್ ಹೆಬ್ಬಾಳ್ ಕೂಡ ನಿಮಗೆ ಸ್ವಲ್ಪ ಹತ್ತಿರದಲ್ಲಿರುತ್ತೆ. ಜಕ್ಕೂರ್ ಏರೋಡ್ರಮ್ ಇವೆಲ್ಲ ನೀವು ಕೇಳಿದ್ದೀರಾ, ತುಂಬ ಹತ್ತಿರದಲ್ಲಿದೆ ಇದು ಕೂಡ. ಆ್ಯಂಡ್ ಏರ್ಪೋರ್ಟ್ ರೋಡ್ಗೆ ನಿಮಗೆ ಜಸ್ಟ್ 1 ಕಿಲೋಮೀಟರ್ ಅವೇ ಇದೆ. ಸೊ ಈ ಪ್ರಾಪರ್ಟಿನ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದರೆ ಈ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ತಕ್ಷಣ ಕರೆ ಮಾಡಿ ಈ ಪ್ರಾಪರ್ಟಿನ ನಿಮ್ದಾಗಿಸ್ಕೊಳ್ಳಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.